ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಚಿಕ್ಕೋಡಿ ತಾಲೂಕಿನ ಜೈನಾಪುರ ಗ್ರಾಮದಲ್ಲಿ ನೂತನವಾಗಿ ಆರಂಭಿಸಲಾದ ಪ್ಯಾಕ್ ಥ್ರೂ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ಜರುಗಿದೆ. ಗ್ರಾಮೀಣ ಭಾಗದ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಮಹತ್ವಾಕಾಂಕ್ಷಿ ಉದ್ದೇಶದೊಂದಿಗೆ ಸ್ಥಾಪನೆಯಾಗಿರುವ ಈ ಸಂಸ್ಥೆಯು ಚಿಕ್ಕೋಡಿ ಭಾಗದಲ್ಲಿ ಹೊಸ ಔದ್ಯೋಗಿಕ ಕ್ರಾಂತಿಗೆ ನಾಂದಿ ಹಾಡಿದೆ. ನೊಣವಿನಕೆರೆಯ ಶ್ರೀ ಮಣಿಪುರ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಕಂಪನಿಯನ್ನ ಉದ್ಘಾಟನೆ ಮಾಡಿದ್ರು. ಚಿಕ್ಕೋಡಿಯ ಶ್ರೀ ಸಂಪಾದನಾ ಮಹಾಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನ ಕೊಟ್ಟಿದ್ದಾರೆ. ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ನೊಣವಿನಕೆರೆಯ ಶ್ರೀಗಳು, ಗ್ರಾಮೀಣ ಭಾಗದ ಬಡವರು ಹಾಗೂ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಮೂಲಕ ಸಂಸ್ಥಾಪಕರು ಸಮಾಜಮುಖಿ ಕಾರ್ಯ ಕೈಗೊಂಡಿದ್ದಾರೆ. ಇಂತಹ ಕೈಗಾರಿಕೆಗಳು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ಸ್ಥಾಪನೆಯಾದರೆ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗುತ್ತೆ ಎಂದಿದ್ದಾರೆ. ಚಿಕ್ಕೋಡಿಯ ಶ್ರೀ ಸಂಪಾದನಾ ಮಹಾಸ್ವಾಮೀಜಿಗಳು ಮಾತನಾಡಿ, ಕಂಪನಿಯ ರೂವಾರಿ ಶಿವಶಂಕರ್ ಕರ್ನೂರೆ ಅವರು ತಮ್ಮ ಸ್ವಗ್ರಾಮವನ್ನ ಮರೆಯದೆ ಇಲ್ಲಿಯೇ ಉದ್ಯಮ ಸ್ಥಾಪಿಸಿ ನೂರಾರು ಯುವಕರಿಗೆ ಉದ್ಯೋಗ ಕೊಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ಅವರ ಈ ಪ್ರಯತ್ನ ಇತರ ಉದ್ಯಮಿಗಳಿಗೆ ಮಾದರಿಯಾಗಲಿದೆ ಎಂದಿದ್ದಾರೆ. ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿಯ ಉಪಾಧ್ಯಕ್ಷ ಜಗದೀಶ್ ಕವಟಗಿಮಠ ಮಾತನಾಡಿ, ಈ ಸಂಸ್ಥೆ ಆರಂಭದಿಂದ ಗ್ರಾಮೀಣ ಯುವಕರಿಗೆ ಉದ್ಯೋಗ ಹಾಗೂ ಕೌಶಲ್ಯಾಭಿವೃದ್ಧಿಗೆ ಹೊಸ ಅವಕಾಶಗಳು ಸೃಷ್ಟಿಯಾಗುತ್ತೆ ಎಂದಿದ್ದಾರೆ. ಮುಖ್ಯ ಅತಿಥಿ ರವಿ ಮಿರ್ಜೆ ಮಾತನಾಡಿ, ಇದು ಕೇವಲ ಸ್ಥಳೀಯ ಸಂಸ್ಥೆಯಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಕಂಪನಿಯಾಗಿದೆ. ಗ್ರಾಮೀಣ ಯುವಕರಿಗೆ ಜಾಗತಿಕ ಮಟ್ಟದ ಉದ್ಯೋಗಾವಕಾಶಗಳನ್ನು ಸ್ಥಳೀಯವಾಗಿ ಒದಗಿಸುವ ಉದ್ದೇಶದಿಂದಾಗಿ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗಿದೆ ಎಂದಿದ್ದಾರೆ. ಇವತ್ತು ಆ ಅರ್ಥದೊಳಗೆ ವಿಚಾರ ಮಾಡಿದರೆ ಒಂದೇ ಕಡೆ ನೂರಾರು ಪದವೀಧರರನ್ನ ಉದ್ಯೋಗ ಕೊಡೋ ಕೆಲಸವನ್ನ ನಮ್ಮ ಕರ್ನೂರಲ್ಲಿ ಮಾಡಿದಾರಲ್ಲ, ಈ ಹೆಸರಿಗೂ ಈ ಊರಿನ ಹೆಸರಿಗೂ ಈ ಒಂದು ಕೆಲಸಕ್ಕೂ ಬಹಳ ಅನ್ವಯಿಸ್ತದೆ ಅಂತಕ್ಕಂಥ ಮಾತನ್ನ ಹೇಳಬೇಕಾಗ್ತದೆ. ಇವತ್ತು ಪುಣಾದಲ್ಲಿ ಅವರು ಕೆಲಸ ಮಾಡ್ತಾರೆ. ಮಠಕ್ಕೆ ಬಂದಾಗ ಹೇಳಿದರು, ನಾನು ತಿಂಗಳಲ್ಲಿ 15 ದಿವಸ ಹೊರದೇಶದಾಗ ಇರ್ತಂತೆ ಅಜ್ಜವ್ರು ಅಂತೇಳಿ. ಹೊರದೇಶದಲ್ಲಿ ಕೂಡ ಅವರು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು. ನಮ್ಮ ಊರವರು ಚಿಕ್ಕೋಡಿ ಅವರು ಇವತ್ತು ಒಂದು ಸಂಸ್ಥೆಯ ಉಪಾಧ್ಯಕ್ಷರಾಗಿ MD ಆಗಿ ಬಹಳಷ್ಟು ಬೆಳ್ಕೊಂಡಿದ್ದಾರೆ ಅಂತಂದರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಅವರ ಗೆಳೆಯರು ಬೆಳಿಗ್ಗೆ ಕುಠಾಳೆ ಅವ್ರು ಬಂದಿರೋ ಒಂದು 4 ಜನ ಮಠಕ್ಕೆ. ಅವರು ನೀವ್ಯಾಕೆ ಬಂದ್ರಿ ಅಂತ ಕೇಳಿದೆ ನಾನು. ಇಲ್ಲ, ಕರ್ನೂರಿ ಅವರ ತಂದೆಯವರು ಶಿಕ್ಷಕರಾಗಿದ್ದರು, ಪ್ರೈಮರಿ ಸ್ಕೂಲ್ ಶಿಕ್ಷಕರಾಗಿದ್ದರು. ನಮ್ಮ ಊರಾಗನ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ. ನಾವೆಲ್ಲ ಈ ಶಿವಕುಮಾರ್ ಗುಡಿನೇ 1ನೇತ 2ನೇತ 3ನೇತ 5ನೇತ ಕಲ್ತೀವಿ ಅಂದ್ರೆ ಪ್ರೈಮರಿ ಶಾಲೆ ಕಲ್ತವ್ರನ್ನೂ ಇನ್ನೂ ಮರ್ತಿಲ್ಲ. ಅವ್ರನ್ನೂ ನೆನಪಿಸಿಕೊಂಡು ಕಲಿಸಿದ್ದಾರೆ. ಹೈಸ್ಕೂಲ್ದಾಗ ಕಲ್ತವ್ರನ್ನ ನಮ್ಮ ರವಿ ಬಿರ್ಜಿ ಅವರು ಹೇಳಿದ್ರಲ್ಲ, ಅವರನ್ನು ಕೂಡ ಕಲಿಸಿದ್ದಾರೆ. ಅಂದ್ರೆ ಇದು ಒಂದು ಗೆಳೆತನದ ಒಂದು ವಿಶಿಷ್ಟತೆ ನಾವು ಕಾಣ್ತೀವಿ. ಯಾರನ್ನು ಮರ್ತಿಲ್ಲ, ಪುನಃ ಹೋದ್ರೆ ಯಾರು ಮರ್ತಿಲ್ಲ. ಅದಕ್ಕೆ ಹೇಳ್ತಾ, ಜನನೇ ಜನಭೂಮಿಷ್ಟೇ ಸ್ವರ್ಗಾಧಿಪಿ ಗರಿಯೇಶ ಅಂತೇಳಿ. ತಾಯಿ ಮತ್ತು ಹುಟ್ಟಿದ ನೆಲ ಅದು ಸ್ವರ್ಗಕ್ಕಿಂತ ಶ್ರೇಷ್ಠ ಅಂತ ತಿಳ್ಕೊಂಡು ಈ ಭಾಗದೊಳಗೆ ಇವತ್ತು ಡಿಪ್ಲೊಮಾ ಕಾಲೇಜು, BE ಕಾಲೇಜು ಇವತ್ತು ಚಿಕ್ಕೋಡಿಯಲ್ಲಿ, ನಿಡಸೋಸಿಯಲ್ಲಿ, ನಿಪ್ಪಾಯಲ್ಲಿ ಆಗಿದ್ದಾವೆ. ಆ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಬರೀ ಪುನಃ ಬೆಂಗಳೂರು, ಮುಂಬೈ, ಬೇರೆ ಕಡೆಗೆ ಕೆಲಸಕ್ಕೆ ಹೋಗ್ತಾರೆ. ಅದಕ್ಕಾಗಿ ಇಲ್ಲೇ ಕೆಲವರ ತಂದೆ ತಾಯಿಗಳ ಪಾಲಕರ ಅಭಿಪ್ರಾಯ ಏನಂದ್ರೆ, ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದೆ ಇರಬೇಕು, ಏನೇ ಕಲಿತು ನಮ್ಮ ಕಣ್ಣು ಮುಂದೆ ಇರಬೇಕು, ನಮ್ದು ಸೇವಾ ಮಾಡಬೇಕು ಅನ್ನುವಂಥ ಅಭಿಪ್ರಾಯ ಅವ್ವ ಅಪ್ಪಂದು ಇರ್ತೈತಿ. ಬಾಯಲ್ಲಿ ಹೇಳಕ್ ಆಗೋದಿಲ್ಲ ಅವ್ರಿಗೆ. ಯಾಕಂದ್ರೆ ಇಂಜಿನಿಯರಿಂಗ್ ಕಲ್ತಿರ್ತಾರ, ಅವರ ಡಿಪ್ಲೊಮಾ ಕಲ್ತಿರ್ತಾರೋ ಅಂಥವ್ರಿಗೆ ಅನುಕೂಲ ಆಗಲಿ ತಿಳ್ಕೊಂಡು ನಮ್ಮ ಕರ್ನೂಲಿ ಅವರು ಒಳ್ಳೆಯ ಈ ಒಂದು ಸಂಸ್ಥೆಯನ್ನು ಹುಟ್ಟಿ ಹಾಕಿದ್ದಾರೆ. ಈ ಭಾಗದ ಅನೇಕ ಯುವಕರು ಯುವತಿಯರು ಡಿಪ್ಲೊಮಾ ಇಂಜಿನಿಯರಿಂಗ್ ಎಲ್ಲ ಕಲ್ತಿದ್ದಾರೆ, ITI ಕಲ್ತಿದ್ದಾರೆ. ಅವರಿಗೆ ಈ ಸಂಸ್ಥೆ ಉಪಯೋಗ ಆಗಲಿ. ಈ ಭಾಗದಲ್ಲಿ ಇರ್ತಕ್ಕಂಥ ನೂರಾರು ಯುವಕರು ಇದರ ಸದುಪಯೋಗ ಮಾಡ್ಕೊಳ್ಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ, ನಮ್ಮ ರವಿ ಮಿರ್ಜಾ ಹೇಳಿದರು, ನಮ್ಮ ಅಜ್ಜವರು ನುಣವಿಕೆರೆ ಅಜ್ಜವರು ಇಲ್ಲಿ ಬಂದು ಅಕ್ಷತೆ ಹಾಕಿ ಹೋಗಿದ್ರು. ಅವರ ಆಶೀರ್ವಾದದಿಂದ ಇದು ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು. ನಾನು ಭೂಮಿ ಪೂಜೆ ಕೂಡ ನಾನು ಕರೆಸಿದ್ರು. ಅವರು ಭೂಮಿ ಪೂಜೆ ಮಾಡುವ ಸಂದರ್ಭದಲ್ಲಿ ನಾನು ಬಂದಿದ್ದೆ. ಅವ್ರು ಕೇಳಿದೆ, ಭಾಳ ಒಂದು ವರ್ಷದಾಗ ದೊಡ್ಡ ಬಡಿ ಕಟ್ಟಿದ್ರಲ್ಲ ಅಂತೇಳಿ. ಅಜ್ಜವ್ರ ಆಶೀರ್ವಾದ, ನುಣವಿಕೆ ಅಜ್ಜವ್ರ ಆಶೀರ್ವಾದ ಅಂತ ಹೇಳಿದ್ರು. ಆ ನಿಟ್ಟಿನೊಳಗೆ ಬಹಳ ಸಂತೋಷ. ಅವರು ಕೂಡ ಬಹಳಷ್ಟು ಅನೇಕ ಭಕ್ತರನ್ನು ಹೊಂದಿರತಕ್ಕಂಥ ಮಠದ ಪೂಜ್ಯರು ಈ ಒಂದು ಹಳ್ಳಿ ಒಳಗೆ ನಿಮಗೆಲ್ಲ ಬಂದು ದರ್ಶನ ಮಾಡಿದಾರಲ್ಲ, ಉದ್ಘಾಟನೆ ಮಾಡಿದಾರಲ್ಲ, ನಿಮ್ಮೆಲ್ಲರ ಪುಣ್ಯ ಭಾಗ್ಯ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಅಂತ ಪೂಜ್ಯರು ಮೇಲಿನ ಮೇಲೆ ರವಿ ಮೇಲಿನ ಕರ್ಕೊಂಡು ಬರಲಿ. ಇಂತಹ ಕಟ್ಟಡಗಳು ಈ ಭಾಗಗಳು ಆಗಲಿ, ನಮ್ಮ ಯುವಕರಿಗೆ ಒಂದು ಉದ್ಯೋಗ ಅವಕಾಶ ಸಿಗಲಿ ಅನ್ನುವಂಥ ಮಾತನ್ನ ಹೇಳ್ತಾ 2 ಮಾತು ನಾನು ಕೊಡ್ತಾ ಇದ್ದೇನೆ. ಇವತ್ತಿನ ಒಂದು ವಿಶೇಷಿತವಾಗಿರ್ತಕ್ಕಂಥ ಕಾರ್ಯಕ್ರಮ, ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಎಂಬಂತೆ ಶರಣನ ಅನುಭವದ ಮಾತಿನಲ್ಲಿ ನೋಡಿದಾಗ
ನಮ್ಮ ರವಿ ಮಿರ್ಜೆಯವರು ನನ್ನ ಆತ್ಮೀಯರು, ನನ್ನ ಗೆಳೆಯರು. ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ತಮ್ಮದೇ ಆಗಿರ್ತಕ್ಕಂಥ ನಿರಂತರ ಸಾಧನೆಯಲ್ಲಿ 8 ಭಾಷಾ ಪ್ರವೀಣರಾಗಿ ಸಾಧನೆ ಮಾಡಿರ್ತಕ್ಕಂಥ ಶಿವಶಂಕರ್ ಅವರು ನಮ್ಮ ಭಾಗದಲ್ಲಿ ಒಂದು ಫ್ಯಾಕ್ಟ್ರಿಯನ್ನು ಮಾಡಬೇಕು ಅಂತಕ್ಕಂಥ ಸನ್ನಿವೇಶವನ್ನು ನಾವೆಲ್ಲರೂ ಅವರಿಗೆ ಒತ್ತಾಯಪೂರ್ವಕವಾಗಿ ಅವರನ್ನು ಮನದುಂಬಿ ಹುರಿದುಂಬಿಸಿಕೊಂಡು ನಾವೆಲ್ಲರ ಜೊತೆ ಸೇರಿ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆ ಪಟ್ಟಿದ್ದೀವಿ. ಅದಕ್ಕೆ ಪೂಜ್ಯರು ದಯಮಾಡಿಸಿ ನಮಗೆ ಸ್ಥಳವನ್ನು ಗುರುತಿಸಿ ಕೊಡಬೇಕು ಅಂತಕ್ಕಂಥ ಸನ್ನಿವೇಶವನ್ನು ರವಿ ಮಿರ್ಜೆಯವರು ಶ್ರೀಮಠಕ್ಕೆ ಬಂದು ಭಿನ್ನಯಿಸ್ಕೊಂಡು ಕರ್ಕೊಂಡು ಬಂದು ಒಂದು 2-3 ಜಾಗ ತೋರಿಸಿದರು. ಸರಿ, ಇದು ಅಲ್ಲ ಅದು ಅಲ್ಲ ಅನ್ಕೊಂತ ಬಂದು ಕೊನೆಗೆ ಇಲ್ಲಿ ಬಂದ್ವಿ. ಈ ಒಂದು ಜೇನುಗಳ ತಾಣದಲ್ಲಿ ಇರ್ತಕ್ಕಂಥ ಈ ಗ್ರಾಮ ಮಧು ಎಷ್ಟು ಸಿಹಿ ಇತ್ತು ಅಂತಕ್ಕಂಥದ್ದಕ್ಕೆ ಇವತ್ತಿನ ನಿದರ್ಶನಕ್ಕೆ ಶಿವಶಂಕರ ಸಾಕ್ಷಿ. ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಅವ್ರು ಮಾಡ್ತಕ್ಕಂಥವ್ರಾಗಿದ್ದಾರೆ. ಈ ಸ್ಥಳ ಉತ್ತಮ ಇದೆ, ಇಲ್ಲಿ ಮಾಡಿ ಅಂತಕ್ಕಂಥ ಒಂದು ಅಕ್ಷತೆಯನ್ನು ಹಾಕಿ ಆಶೀರ್ವಾದವನ್ನು ದಯಪಾಲಿಸಿದ್ವಿ. ಶಿವಶಂಕರ್ ಅವರು ಮನಮುಟ್ಟುವಂತೆ ಎಲ್ಲ ಬಡವರ ಭಾಗ್ಯವನ್ನು ಕಣ್ಣು ತೆರೆಯುವಂತೆ ಕಾಯಕ ಯೋಗಿಗಳಾಗಿ ಈ ಒಂದು ಮನಸ್ಸು ಮಾಡಿದರು. ಅವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬಾಲ್ಯಾವಸ್ಥೆಯಲ್ಲಿ ಅವರ ಜೀವನ ಹೇಗಿತ್ತು ಅಂತ ಇಲ್ಲಿರೋರಿಗೆ ಗೊತ್ತು. ಪ್ರಾರಂಭದಲ್ಲಿ ಅವರ ತಂದೆ ತಾಯಿ ಎಮ್ಮೆ ಕಟ್ಟಿ, ಹಸು ಕಟ್ಟಿ, ಹಾಲು ಮಾರಿ ವಿದ್ಯಾರ್ಥಿ ಜೀವನವನ್ನು ಶಿವಶಂಕರನವ್ರು ಬೆಳೆಸಿದರು ಅಂತ. ಶಿವಶಂಕರ್ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋಗ್ಯಾರಂದ್ರೂ ಮತ್ತು ಪುನಃ ತಮ್ಮ ಕ್ಷೇತ್ರವನ್ನು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಕರ್ನಾಟಕ ಸರ್ಕಾರದ ನವದೆಹಲಿಯ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ, ರುಮೇನಿಯಾದ ಸಿಎಸ್ಐ ಪ್ಯಾಲೆಂಟಿಂಗ್ ಕಂಪನಿಯ ಎಂಡಿ ಅಡ್ಮೋ, ಎಂಪ್ಯಾಕ್ ಗ್ರೂಪ್ನ ಡೇವಿಡ್ ಲಾಕ್, ಸ್ಪೇನ್ ದೇಶದ ಬೋಸಾರ ಪ್ಯಾಕೇಜಿಂಗ್ ಕಂಪನಿಯ ಸೀನಿಯರ್ ಮ್ಯಾನೇಜರ್ ಮೋನಿಶಾ ಚೌಹಾಣ್, ಸಂಜಯ್ ಪವಾರ್, ಡಾಕ್ಟರ್ ಡಿಆರ್ ಕರ್ನೂರೆ ಹಾಗೂ ಕಂಪನಿಯ ಮುಖ್ಯ ರೂವಾರಿ ಶಿವಶಂಕರ್ ಕರ್ನೂರೆ ಸೇರಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಮಾಜಿ ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕವಟಗಿಮಠ, ಜಯಕುಮಾರ್ ಖೋತ್, ರಾಮ ಮಾನೆ, ಸುಭಾಷ್ ಕವಲಾಪುರೆ, ರವಿ ಮಾಳಿ, ರುದ್ರಪ್ಪ ಸಂಗಪ್ಪಗೋಳ್, ಮಹೇಶ್ ಬಾತೆ, ಬಸವರಾಜ್ ಮಾಳಿಗೆ, ರಾಯಗೌಡ ಕೆಳಗಿನಮನಿ, ಸುರೇಶ್ ಗರಬುಡೆ, ಸಂತೋಷ್ ಸೋಲಾಪುರೆ, ಸಿದ್ಧಾರ್ಥ ಮಾಳಿ, ಕಿರಣ್ ಯರಂಡೂಲೆ, ಅಕ್ರಮ್ ಅರ್ಕಾಟೆ, ನ್ಯಾಯವಾದಿ ಎಚ್ಎಸ್ ನಸಲಾಪುರೆ ಸೇರಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ನೂರಾರು ಗ್ರಾಮಸ್ಥರು ಮತ್ತು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.